ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಧುರೈ ಮೀನಾಕ್ಷಿ ಟೆಂಪಲ್ ನೋಡಿ ನೆಕ್ಸ್ಟು ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಈ ಜಾಗಕ್ಕೆ ಬಂದರೆ ಇದು ಬಂದ್ಬಿಟ್ಟು ಮಧುರೈ ಪ್ಯಾಲೇಸ್ ಅಂತಾರೆ, ಇಲ್ಲಾಂದರೆ ತಿರುಮಲೈ ನಾಯಕರ್ ಪ್ಯಾಲೇಸ್ ಅಂತಾರೆ. ಇದು ಬಂದ್ಬಿಟ್ಟು ಆ ಕಾಲದಲ್ಲಿ ನಾಯಕರು ಮಧುರೈಯನ್ನು ರೂಲ್ ಮಾಡ್ತಿರೋ ಟೈಮಲ್ಲಿ ಅವರ ವಾಸವಾಗಿದ್ದ ಜಾಗ. ಇದು ಬಂದ್ಬಿಟ್ಟು ಆಗಿನ ಕಾಲದ ದಕ್ಷಿಣದಲ್ಲಿ ತಾಜ್ ಮಹಲ್ ಅಂತ ಕೂಡ ಕರಿತಿದ್ರು. ನಾಯಕರ ಕಾಲ ನಂತರ ಬ್ರಿಟಿಷ್ ರೂಲ್ ಬಂತು. ಬ್ರಿಟಿಷರ ಕಾಲದಲ್ಲಿ ಅವರು ರಿನೋವೇಟ್ ಮಾಡಿ ಅವರು ಸ್ವಲ್ಪ ದಿವಸ ಇದನ್ನು ಪ್ಯಾಲೇಸಾಗಿ ಯೂಸ್ ಮಾಡಿದ್ರು ಮಧುರೈನ ರೂಲ್ ಮಾಡೋ ಟೈಮಲ್ಲಿ. ಅದಾದಮೇಲೆ ಇವಾಗ ಬಂದ್ಬಿಟ್ಟು ಗೋರ್ಮೆಂಟ್ಗೆ ಹಸ್ತಾಂತರ ಆಗಿದೆ. ಇವಾಗ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 10 ರೂಪಾಯಿ ಇದೆ. ನಮ್ಮ ಬೆಂಗಳೂರು ಪ್ಯಾಲೇಸು ಇದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಬೆಂಗಳೂರು ಪ್ಯಾಲೇಸ್ ನಾವು ಎಂಟ್ರ್ ಆಗಬೇಕಂದ್ರೆ 300 ರೂಪಾಯಿ ಇದೆ, ಬಟ್ ಇಲ್ಲಿ 10 ರೂಪಾಯಿ ಇದೆ. ಬಟ್ ಬೆಂಗಳೂರು ಪ್ಯಾಲೇಸ್ ಕಂಪೇರ್ ಮಾಡೋಕ್ಕಾಗಲ್ಲ, ಇದು ಮಧುರೈ ಪ್ಯಾಲೇಸು. ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಿಸ್ಟ್ರಿ ಗೊತ್ತಿಲ್ಲ ನನಗೆ, ಬಟ್ ವಿಡಿಯೋ ನೋಡಿ. ಸೊ ಚೆನ್ನಾಗಿ ರಿನೋವೇಟ್ ಮಾಡಿರೋದು ಸ್ವಲ್ಪ ಇದೆ, ಬಟ್ ಅದು ಚೆನ್ನಾಗಿದೆ. ದೊಡ್ಡ ದೊಡ್ಡ ಸ್ತಂಭಗಳು, ಗೋಪುರಗಳು ಚೆನ್ನಾಗಿದೆ.
ಈ ಮಧುರೈ ನಾಯಕರ್ ಪ್ಯಾಲೇಸ್ ನೋಡಿ ಹೊರಗಡೆ ಬಂದರೆ ನಿಮಗೆ ಈ ಜಾಗ ಕಾಣುತ್ತೆ. ಇದು ಬಂದ್ಬಿಟ್ಟು ಮಧುರೈ ಮೀನಾಕ್ಷಿ ಟೆಂಪಲ್ದು ಉತ್ಸವ ನಡೆಯುತ್ತೆ. ಉತ್ಸವ ನಡೆಯೋದಲ್ಲಿ ಈ ತೆಪ್ಪದಲ್ಲೇ ಈ ತೆಪ್ಪೆಕೊಳದಲ್ಲೇ ಬಂದ್ಬಿಟ್ಟು ಜಾತ್ರೆ ಥರ ಮಾಡ್ತಾರೆ. ಆ ಮಧ್ಯದಲ್ಲಿ ಕಾಣುತ್ತಲ್ಲ ಅದು ದೇವಸ್ಥಾನ, ಅದು ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಆಗುತ್ತೆ. ಈ ಮಳೆಗಾಲದಲ್ಲಿ ಬಂದರೆ ನೀರು ತುಂಬಿರುತ್ತೆ, ಇವಾಗ ತುಂಬ ಕಮ್ಮಿ ಆಗಿದೆ ನೀರು. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.